ಕೆಲಸ ಮಾಡಿದಿರಿ, ನಿಮ್ಮ ಸಂಘಟನೆ ಸಾಮರ್ಥ್ಯ ಇದೆ, ಇದನ್ನ ಪಕ್ಷದ ಸಂಘಟನೆಗೆ. ಆಯ್ತು, ಪ್ರಹ್ಲಾದ್ ಜೋಶಿ ಅವರು ನಿಮ್ಮನ್ನು ಬೈದಿಲ್ಲ ಸರ್, ಸದಾನಂದ ಗೌಡರು ಸಿಟ್ ಮಾಡ್ಕೊಂಡ್ರಂತೆ. ಸದಾನಂದ ಗೌಡರಿಗೆ ಕೆಲವು ಮಾಹಿತಿಗಳು ಇರಲಿಲ್ಲ, ಅವರು ಸಿಟ್ ಮಾಡ್ಕೊಂಡ್ರೆ ಸದಾನಂದ ಗೌಡರು ವ್ಯಕ್ತಿತ್ವ ಗೊತ್ತು. ಅವರು ರೇಣುಕಾಚಾರ್ಯ ಹಿಂದೆ ಹಿಂಗೆ ಹಿಂಗೆ ಹೀಗೆ ನಾವು ಎಲ್ಲ ವಿಷಯಗಳು 4 ಗೋಡೆ ಮಧ್ಯೆ ಏನು ಹೇಳಬೇಕು ಸವಿಸ್ತಾರವಾಗಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಂದಿದ್ವಿ. ಸದಾನಂದ ಗೌಡರು ಮಾಹಿತಿ ಕೆಲವೊಂದು ಎಲ್ಲವನ್ನು ಹೇಳಿದ್ದೀವಿ. ಅದಾದ ನಂತರ ರಾತ್ರಿ ಅವ್ರ ಮನೆಗೆ ಭೇಟಿ ಕೊಟ್ಟು ಅದನ್ನು ಹೇಳಿದ್ದೀವಿ. ಸದಾನಂದ ಗೌಡರಿಗೆ ವಿಷಯಗಳು ಕೆಲವು ಏನು ಗೊತ್ತಿಲ್ಲ ಎಲ್ಲವೂ ಗೊತ್ತು ಮಾಡಿದ್ದೀವಿ. ಆದರೆ ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ, ಏನು ದೂರು ಕೊಟ್ಟಿದ್ದೀವಿ ಮಾಧ್ಯಮದ ಮುಂದೆ ಮಾತಾಡಲ್ಲ, ಮಾರ್ಗದರ್ಶನ ಮಾಡಿದರೆ ಅದು ಮಾರ್ಗದರ್ಶನ. ನನ್ನಂತ ಒಬ್ಬ ಕಿರಿಯನಿಗೆ ಮಾರ್ಗದರ್ಶನ ಮಾಡಿದರೆ ಅವರ ಮಾರ್ಗದರ್ಶನ ನಾವು ಸ್ವಾಗತ ಮಾಡಿದ್ದೀವಿ. ಕೆಲವು ನೋಡಿ, ನಡೆಯುವ ಮನುಷ್ಯ ಎಡುತ್ತಾನೆ, ಎಡವಿದಾಗ ಅದನ್ನು ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು. ತಗೊಳ್ಳೋದ್ರೆ ಏನಾಗುತ್ತೆ, ಅದು ಪಸ್ ಆಗುತ್ತೆ, ಸ್ಕಿನ್ ಇದಾಗುತ್ತೆ, ಡಿಸೀಸ್ ಆಗುತ್ತೆ, ಕೊನೆಗೆ ಗ್ಯಾಂಗ್ರಿಂಗ್ ಆಗುತ್ತೆ, ಕಾಲು ಕಟ್ ಮಾಡ್ತಾರೆ. ಆದರೆ ನಾವು ಕೆಲವು ಸರಿ ತಪ್ಪು ಮಾಡಿದಾಗ ಆತ್ಮಲೋಕನ ಮಾಡಿಕೊಂಡು ಈ ಕಾರ್ಯಕರ್ತರಿಗೋಸ್ಕರ 3 ಬಾರಿ ಶಾಸಕನಾಗಿದ್ದೀನಿ, 1 ಬಾರಿ ಸಚಿವನಾಗಿದ್ದೀನಿ, ಪಕ್ಷದ ಎಲ್ಲವೂ ಸ್ಥಾನಮಾನ ಕೊಟ್ಟಿದೆ. ಆದರೆ ನಮ್ಮ ಸ್ವಾರ್ಥ ಮುಖ್ಯ ಅಲ್ಲ. ಏನೇ ವ್ಯತ್ಯಾಸಗಳಿದ್ದರೂ ಪಕ್ಷದ ಆಂತರಿಕ ವಿಚಾರಗಳನ್ನು ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀವಿ. ಅವ್ರು ಹೇಳಿದರೆ ನಮಗೆ ಮಾರ್ಗದರ್ಶನ ಮಾಡಿದರೆ ಅವರ ಮಾರ್ಗದರ್ಶನದಲ್ಲಿ ಪಕ್ಷದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾವು ಪ್ರಾಮಾಣಿಕವಾಗಿ ಸಂಘಟನೆ ಮಾಡ್ತೀವಿ, ಕೆಲಸ ಮಾಡ್ತೀವಿ.